ದಕ್ಷಿಣ ಕನ್ನಡ ಐತಿಹಾಸಿಕ ಪವಿತ್ರ ಸ್ಥಳ ಪರಶುರಾಮನ ಸೃಷ್ಟಿ ಎಂದು ಕರೆಯಲಾಗುತ್ತೆ. ವಿವಿಧ ದೇವಾಲಯಗಳು, ಮಠಗಳ, ದೇವಸ್ಥಾನಗಳನ್ನು ಹೊಂದಿದೆ. ಪರಶುರಾಮ ಒಬ್ಬ ಸನ್ಯಾಸಿ ದಾಖಲಿಸಿದವರು. ಶಾಂತಿಯುತ ಭೂಮಿ, ಅನೇಕ ದೇವಾಲಯಗಳು, ಧಾರ್ಮಿಕ ಪೂಜೆ, ಆಚರಣೆಗಳು ಮತ್ತು ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಪ್ರದೇಶಗಳಲ್ಲಿ ಹಮ್ಮಿಕೊಂಡವರು. ಶ್ರೀ ವಜ್ರದೇವಿ ಧರ್ಮಕ್ಷೇತ್ರ ಈ ಪ್ರದೇಶದಲ್ಲಿ ಒಂದು ಜನಪ್ರಿಯ ಧಾರ್ಮಿಕ ಕ್ಷೇತ್ರ ಆಗ್ತಿದೆ. ತ್ರಿಕಾಲ ಪೂಜಾ ಮತ್ತು ಕ್ಷೇತ್ರ ಪ್ರತಿದಿನ ಪ್ರದರ್ಶನ ಮತ್ತು ಅನ್ನದಾನ ನಿಯಮಿತವಾಗಿ ಬಡಿಸಲಾಗುತ್ತೆ. ಸಾವಿರಾರು ಭಕ್ತರು ಈ ಪೂಜೆ ಭಾಗವಹಿಸಲು ಶ್ರೀರಾಮ ನವಮಿ, ಹನುಮ ಜಯಂತಿ, ವಜ್ರ ದೇವಿ ಮಹೋತ್ಸವ ಮತ್ತು ಇತರ ಹಿಂದೂ ಹಬ್ಬಗಳ ದಿನಗಳ ಹಾಗೆ ವಾರ್ಷಿಕ ಆಚರಣೆಗಳು ಯಶೋವತ್ತಾಗಿ ಆಚರಿಸಲಾಗುತ್ತೆ. ಈ ಕ್ಷೇತ್ರ ಎರಕ ಮತ ಮತ್ತು ಧರ್ಮ ಯಾವುದೇ ವ್ಯತ್ಯಾಸವಿಲ್ಲದೆ ಅನೇಕ ಭಕ್ತರು ಆಕರ್ಷಿಸುತ್ತಾರೆ. ವಜ್ರದೇವಿ ಕ್ಷೇತ್ರ 15 ಕಿಲೋಮೀಟರ್ ದೂರ ಮಂಗಳೂರು ನಗರದಿಂದ ಗುರುಪುರ ಇದೆ. ಇದು ಕುದುರೆಮುಖ ಕಡೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪವಿತ್ರ ನದಿ ಪಾಲ್ಗುಣಿ ತೀರದಲ್ಲಿ ನೆಲೆಸಿದೆ. ಇದು ಧಾರ್ಮಿಕ ಜ್ಞಾನೋದಯಕ್ಕೆ, ಪ್ರಶಾಂತ ಮತ್ತು ಸ್ತಬ್ಧ ಪರಿಸರಕ್ಕೆ ಒದಗಿಸುತ್ತದೆ. 300 ವಿಲೇಜ್ ಸೇರಿದ ಈ ಪ್ರದೇಶದಲ್ಲಿ 1500 ವರ್ಷದ ಹಿಂದೆ ಅರಸು ಆಳಿದ್ರು. ಈ ಪ್ರದೇಶದಲ್ಲಿ 3 ದೇವಾಲಯಗಳು, 3 ಶೈವ ಪಂಥ ಸೇರಿದ ಮತ್ತೊಂದು ವೈಷ್ಣವ ಪಂಥ ಸೇರಿದ ಮಠಗಳು ಇದರಲ್ಲಿದ್ದವು. ಈ ವೈಷ್ಣವ ದೇವಾಲಯ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಪೂಜಿಸಲಾಗ್ತಿತ್ತು. ಐತಿಹಾಸಿಕ ದಾಖಲೆಗಳ ಪ್ರಕಾರ ಲಕ್ಷ್ಮೀ ನರಸಿಂಹ ದೇವಾಲಯ ಪಾಲ್ಗುಣಿ ಸೇತುವೆಯ ಉತ್ತರ ಭಾಗದಲ್ಲಿ ಇದ್ದಿತ್ತು. ಈ ದೇವಾಲಯದ ನಂತರ ನದಿ ಮುಳುಗಿಸಬಹುದು ಎಂದು ನಂಬಲಾಗಿತ್ತು. ಶ್ರೀ ಹನುಮಂತನ ವಿಗ್ರಹ ಶ್ರೀ ರಕ್ತೇಶ್ವರಿ ರಕ್ಷಿಸುವುದು ದೈವ ಜೊತೆಗೆ ಲಕ್ಷ್ಮೀ ನರಸಿಂಹ ದೇವರ ಬಂಟ ದೇವಾಲಯದ ಎಂದು ನಂಬಲಾಗಿತ್ತು. ತಮ್ಮ ಸಂಚಾರ ಕಾಲದಲ್ಲಿ ಶ್ರೀ ಹನುಮಂತ ಮತ್ತು ರಕ್ತೇಶ್ವರಿ ದೇವಸ್ಥಾನ ಈ ವಜ್ರದೇಹಿ ಮಾತಾ ಶತಮಾನದಲ್ಲಿ ವಾಸಿಸುವ ಎಂದು ಹೇಳಲಾಗ್ತಿದೆ. ಈ ಘಟನೆಯ ಸಾಕ್ಷಿಯಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ ಮತ್ತು ಶಾಲಾಗ್ರಾಮ ಬಿಂಬ ಪ್ರಸ್ತುತ ಶ್ರೀ ಮಾತಾ ಕಂಡುಬರುತ್ತದೆ. ಅಲ್ಲದೆ ರಕ್ತೇಶ್ವರಿ ದೈವ ಅಸ್ತಿತ್ವವು ಮತ್ತೊಂದು ಪುರಾವೆ. ಒಮ್ಮೆ ಒಂದು ಸಮಯ ಭತ್ತ, ತೆಂಗಿನಕಾಯಿ, ಅಡಿಕೆ, ಬಾಳೆ, ಕಬ್ಬು ಇತ್ಯಾದಿ ಆಹಾರ ಬೆಳೆಗಳನ್ನು ಬೆಳೆಯುವ ಕೃಷಿ ಆಧಾರಿತ ಭೂಮಿ ಈ ಪ್ರದೇಶದ ಆಹಾರ ಬೇಡಿಕೆಗಳನ್ನು ಪೂರೈಸಲು ಈ ಯಾತ್ರಿ ಸ್ಥಾನವನ್ನು ಸಂಪೂರ್ಣವಾಗಿ ಆಗಿತ್ತು. ಕುಟ್ಟತ್ತೂರು ಕಂಬಳಿ ಕುಟುಂಬಕ್ಕೆ ಸೇರಿದ ಪೂರ್ವಜರು ಶ್ರೀ ಸ್ವಾಮೀಜಿ ಕೃಷಿ ವೃತ್ತಿಯಲ್ಲಿ ತೊಡಗಿದ್ರು. ಇಡೀ ಕುಟುಂಬ ಧಾರ್ಮಿಕವಾಗಿ ಹಲವಾರು ವರ್ಷಗಳಿಂದ ಶ್ರೀ ಆಂಜನೇಯ ಪೂಜೆ ಮಾಡುತ್ತಾ ಬರ್ತಾ ಇತ್ತು. ಶ್ರೀ 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 ಶೇಖರಾನಂದ ಸ್ವಾಮೀಜಿಯವರಿಗೆ ಉಳುಮೆ ಮಾಡಿದಾಗ ಕೆಲವು ವಸ್ತುಗಳು ನೇಗಿಲು ತಡೆಯೊಡ್ಡಿಲ್ಲ. ವೀಕ್ಷಿಸಿದಾಗ ಹನುಮಂತ ಮತ್ತು ಶ್ರೀರಾಮನ ಬಿಂಬ ಹೊಂದಿರುವ ನಾಣ್ಯದ ಆರಾಧ್ಯ ಕಂಡುಬಂತು. ಜ್ಯೋತಿಷಿಗಳನ್ನು ಸಂಪರ್ಕಿಸಿದ್ರು. ಈ ಕುಟುಂಬಕ್ಕೆ ಒಳ್ಳೆಯ ಶಕುನ ಎಂದು ಸೂಚಿಸಲಾಯಿತು. ಅಲ್ಲಿ ಅವರು ಮಂದಿರ ನಿರ್ಮಾಣಕ್ಕೆ ಸಲಹೆ ನೀಡಿದ್ರು. ಅಂತೆಯೇ ನೂರಯ್ಯ ಸನ್ಯಾಸ ದೀಕ್ಷೆ ಪಡೆದುಕೊಂಡ್ರು. ಶ್ರೀ ಶ್ರೀ ಶೇಖರಾನಂದ ಸ್ವಾಮೀಜಿಯವರು ಆಯಿತು. ಸ್ವಾಮೀಜಿ ಒಂದು ಮಾತಾ ನಿರ್ಮಿಸಿ ದೇವಾಲಯ ಪುನರ್ಸ್ಥಾಪನೆ. ಈ ಘಟನೆಯ ನಂತರ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಬರಲು ಪ್ರಾರಂಭಿಸಿದ್ರು. ಹಾಗೆಯೇ ದಿನದಿಂದ ದಿನಕ್ಕೆ ವಜ್ರದೇವಿ ಕ್ಷೇತ್ರ ಅಪಾರ ಜನಪ್ರಿಯತೆಗೆ ಕಾರಣವಾಯಿತು. ಜನರ ಧಾರ್ಮಿಕ ಭಾವನೆಗಳನ್ನು ಕ್ರಾಂತಿ ಮತ್ತು ವಜ್ರದೇಹಿ ಮಾತಾ ಮತ್ತು ಶೇಖರಾನಂದ ಸ್ವಾಮೀಜಿ ಈ ಪ್ರದೇಶದಲ್ಲಿ ಒಂದು ಜನಪ್ರಿಯ ಪೂಜಿಸುವುದರಲ್ಲಿ ಸ್ಥಾನ ಗಳಿಸಿದ್ರು. ಶ್ರೀ ಶೇಖರಾನಂದ ಸ್ವಾಮೀಜಿ ಅವರು ಶ್ರೀ ಬಾಬು ಶೆಟ್ಟಿ ಮತ್ತು ದೇವಕಿ ಅಮ್ಮ ಅವರ 8ನೇ ಮಗ. ತನ್ನ ಬಾಲ್ಯ ಯಾವಾಗಲೂ ದೇವರ ಚಟುವಟಿಕೆಗಳಲ್ಲಿ ಮಗ್ನರಾಗ್ತಾ ಇದ್ರು. ಅವರು ದೇವರ ಧಾರ್ಮಿಕ ಉತ್ಸವ ಮತ್ತು ಸ್ವಾಮೀಜಿಯ ಬಗ್ಗೆ ತೀವ್ರ ಆಸಕ್ತಿಯನ್ನು ಪಡಿತಾ ಇದ್ರು. ತನ್ನ ಸ್ವಂತ ಶೈಲಿಯ ಮತ್ತು ಧರ್ಮಗಳ ಉತ್ಸವ ಆರಾಧಿಸ್ತಾ ಇದ್ರು.
नमोर्भगेभ्यो नमः योभ्यो नमः शिवेभ्यः यजामरीवाजिष्मज्जायास्मसमाधिदेवाः सर्वेभ्यो देवेभ्यो नमः सर्वेभ्यो ब्राह्मणेभ्यो नमः करिष्यमाणस्य कर्मणः सोमुहूर्तमस्ति भवन्तो ब्रवन्तो कृष्णराज्य प्रवर्तमानं ज्ञाते ब्रह्मणादिविमराज्येश्वरारूपे वैवस्वरमन्मन्त्र अष्टाविंशतिमेकदीके प्रथमवादिके पूजिके भारतवर्षे भट्टकलिमेरु दक्षिणभाषिकर्णकर्णे गोदावर्याः दक्षिणजलेशालिवाञ्चिके बोधावकरे देवताभ्यो नमः पूजां समर्पयामि ಕ್ಷೇತ್ರ ಸ್ವಾಮಿ ಅಭಯ ನರಸಿಂಹ ದೇವರೇ ಗುರುರಾಮಾಂಜನ ದೇವರಿಲ್ಲ ಅನ್ನಪೂರ್ಣೇಶ್ವರಿ ದೇವರಿಲ್ಲ ಪ್ರಾರ್ಥನೆ ಮತ್ತು ಕೆಲವು ಕಾಲದಿಂದ ವಜ್ರದೇವಿ ಜಾತ್ರಾ ಮಹೋತ್ಸವ ಅಂಗವಾದ ಅನ್ನದಾನ ಸತ್ಕರ್ಮಗೋಸ್ಕರವಾದ ಸ್ವಾಮಿನ ಮಾರ್ಗದರ್ಶನ ರತ್ನೇ ದಿನ ತಾನಿ ಅನ್ನ ಸಂತರ್ಪಣ ದಿನ ತಾನಿ ಮಲ್ಲ ಪೂಜೆ ಮಂತ್ರ ಕಟ್ಟಿ ಅಂಚಾನುಪನಾಮೃತ ಐನಿನ ದಿನಟು ರತ್ನೇ ದಿನತ ವಜ್ರದೇವಿ ಜಾತ್ರಾ ಮಹೋತ್ಸವ ಐತ ಅಂಗವಾದ ಆ ಮಲ್ಪ ಆಯ್ತಿನ ಪಲ್ಲ ಪೂಜೆ ದೇವರ ಸಂತೋಷದ ಸ್ವೀಕಾರ ತಂದು ಪೂರ ಪರವರ್ತಿಂచిన ಆ ಭಕ್ತ ವೃಂದಗಳಿಗೆ ಪ್ರಸಾದ ರೂಪಕ್ಕೆ ಅನ್ನನೆ ಅಕಲಕಲ ಮನೆತನ ಬೈತಿನ ರೋಗ ರುಜಿರ ಮಾತ ನಿವಾರಣೆ ಬಂತು ಕೊಟ್ಟು ಲೋಕಕ್ಕೆ ಬರ್ಪಿಂಚಿನ ದುರ್ಭಿಕ್ಷಣೆ ಮಾತ ನಿವಾರಣೆ ಸಾಧಿ ಗ್ರಾಮಗಳ ಅವತ್ತವನ್ನೇ ಗ್ರಾಮಾರಿಷ್ಟ ರಾಜ್ಯಾರಿಷ್ಟ ಮಾತ ನಿವಾರಣೆ ಬಂತು ಕೊಡ್ದು ಸುಭಿಕ್ಷಣ ದೇವರ ಅನುಗ್ರಹ ಬಂತು ಕೊಡ್ದು ಅತಿಶಯಾದಿ ಈ ಮಣ್ಣಿನ ಅನ್ನೆಯನ್ನು ಅಕ್ಷಯಾಪದ ಪುಣ್ಯಕೀರ್ತಿ ಕ್ಷೇತ್ರ ಸ್ವಾಮಿ ಅಭಯ ನರಸಿಂಹ ದೇವರೆಲ್ಲ ಗುರುರಾಮಾಂಜನ ದೇವರೆಲ್ಲ ಅನ್ನಪೂರ್ಣೇಶ್ವರ ದೇವರ ಪ್ರಾರ್ಥನೆ ಮಾಡ್ಕೊಂಡು ಸ್ವಾಮಿ ದೇವರೇ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಅನ್ನಪೂರ್ಣೇಶ್ವರ ದೇವರ ಪಾರಾನಂದಕ್ಕೆ ಗೋವಿಂದ ಗೋವಿಂದ ಸನ್ನಿಧಾನದ ಬಾರಿ ಕಾರಣಿಕದ ದೇವಿಯರು ನಮ್ಮದಾದ ಪ್ರಾರ್ಥನೆ ಮಾಡುವ ಪ್ರಾರ್ಥನೆಯನ್ನು ಈಡೇರು ಸಾವಿರ ಶಕ್ತಿಯುಳ್ಳ ಭಗವಂತಿ ಒಂದು ಸಂದರ್ಭದ ಸಂತಾನ ಇಜ್ಜಿಂದು ಬರ್ತದ ದೇವರ ಬದುಕಿನಾಗ ಆ ಸಂತಾನ ಭಗವಂತ ಅನುಗ್ರಹ ಮಾಡ್ತೇವೆ ಮನಸ್ಸಿಗೆ ವಿಶೇಷ ಪ್ರಾರ್ಥನೆ ಮಾಡ್ತಾರೆ ಆ ಸಂತಾನ ನಿಮಗೆ ಪುರ್ಲುಡು ಗುಳೆಪಾದ ಕುರಿಯರಡ ಐಕೆ ದೇವರಿಗೆ ತುಲಾಭಾರ ಸೇವೆ ಮಲ್ಪುವ ಸಂಕಲ್ಪ ಮಾಡ್ತಾರೆ ಆ ಸಂಕಲ್ಪನ ದೇವರಿಗೆ ಸ್ವೀಕಾರ ಮಾಡ್ಕೊಂಡೇರು ಮಲ್ತನ ಸೇವೆಡ್ದವರ ಬಾಲ್ಯದ ಆರೋಗ್ಯ ಎಡ್ಡ ವಿದ್ಯಾ ಬುದ್ಧಿ ಶ್ರೇಯಸ್ ಬಾಲ್ಯಗೆ ತಿಕ್ಕದು ಬಾಲ್ಯದವರ ನಿಖಲ ಕುಟುಂಬ ಚೈತನ್ಯ ಅದು ಇಂಚಿಂಚಿನ ಸಂಕಲ್ಪನ ಮನಸ್ಸುಡು ನೆನೆ ತೊಂದರ ಆ ಸಂಕಲ್ಪನ ಭಗವಂತ ಅನುಗ್ರಹ ಮಲ್ಪನ ಮೂಲಕ ಇಲ್ಲ ಅವಳು ಬರ್ಪಣ ಒಂದು ಪ್ರಾರ್ಥನೆ ಉಂಟು ಐಕೆ ಪ್ರಯತ್ನ ಬಿಡುವುದಿಲ್ಲಾರು ಆ ಪ್ರಯತ್ನ ಬೇಗ ಭಗವಂತನ ಅನುಗ್ರಹ ತಿಕ್ಕದು ಆಯ್ನಾತಿ ಬೇಗ ನಿಖಲು ಸ್ವಂತ ಇಲ್ಲದ ಕುಲ್ಲದ ಯೋಗಲ್ನ ಭಾಗ್ಯಲ್ನ ಅಭಯ ನರಸಿಂಹ ದೇವರ ಅನುಗ್ರಹ ಮಲ್ಪದೇರು ಬಾಲ್ಯ ಉದ್ಧಾರ ಹಾಕೊಂಡು ಆ ಬಾಲ್ಯಗೆ ದೀರ್ಘಾಯುಸ್ಸು ಎಡ್ಡೆ ರೀತಿಯ ವಿದ್ಯಾ ಬುದ್ಧಿ ಆ ಬಾಲ್ಯದವರ ನಿಖಲ ಕುಟುಂಬ ಶ್ರೇಯಸ್ಸನ್ನು ಅಭಯ ನರಸಿಂಹ ದೇವರು ಸದಾಕಾಲ ನಿಖಲಿಗೆ ಅನುಗ್ರಹ ಮಲ್ಪಿರುವುದು ನಮ್ಮ ಪ್ರಾರ್ಥನೆ ಸ್ವಾಮಿ ದೇವರು ಮಂಗಲಂ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ
ಕ್ರಮೇಣ ಅವರು ಈ ಬಾರಿ ದಿವಂಗತ ಶ್ರೀ ರಘುಪತಿ ಉಪಾಧ್ಯಾಯ, ಅರುಣ್ ಭಟ್, ಜಯರಾಮ ಉಡುಪ ಮಾರ್ಗದರ್ಶನದಲ್ಲಿ ಸಾಗಿದ್ರು. ಉಪನಿಷತ್ತುಗಳು, ವೇದಗಳು, ತಮ್ಮ ಪೂಜಾ ವಿಧಿವಿಧಾನಗಳು ಇತ್ಯಾದಿ ತೀವ್ರ ಆಸಕ್ತಿ ತೆಗೆದುಕೊಳ್ಳತೊಡಗಿದ್ರು. ಅವರು ಬ್ರಹ್ಮಶ್ರೀ ಕೊಲಕ್ಕೆ ತಂತ್ರಿಯಿಂದ ತಂತ್ರಶಾಸ್ತ್ರ ಕಲಿತರು. ಇವೆಲ್ಲವೂ ಉಡುಪಿ ಮಠ ಮತ್ತು ಅದರ ಸಂಸ್ಕೃತಿಯ ಸಂಪರ್ಕದಲ್ಲಿದೆ. 1992 ನಂತರ ಸ್ವಾಮೀಜಿ ಸಹ ಉಡುಪಿ ಮಾತಾ ನಿಕಟ ಸಂಪರ್ಕ ಬಂದು ರಾಜಗಂಗನಲ್ಲಿ ಸ್ವಾಮಿ ಧಾರ್ಮಿಕ ಉಪದೇಶಗಳು ಭಾಗವಹಿಸಲು ಪ್ರಾರಂಭಿಸಿದ್ರು. ನಿಧಾನವಾಗಿ ಅವರು ಉಡುಪಿ ಮಾತಾ ವಿವಿಧ ಧಾರ್ಮಿಕ ಆಚರಣೆಗಳು ಕಲಿತರು. ನಂತರ ಅವರು ಪವಾಡಗಳನ್ನು ಸೃಷ್ಟಿಸಲು ಶುರು ಮಾಡಿದ್ರು. ಮುಂದಿನ 2 ವರ್ಷಗಳ ಕಾಲ ಸ್ವಾಮೀಜಿ ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಮತ್ತು ಅಭ್ಯಾಸಗಳನ್ನು ಅಧ್ಯಯನ ಮತ್ತು ಸಾಧನೆಗಳನ್ನು ಮಾಡತೊಡಗಿದ್ರು. ಏಪ್ರಿಲ್ 2000ರಲ್ಲಿ ಶ್ರೀ ಹನುಮಾನ್ ಜಯಂತಿ ಮಂಗಳಕರ ದಿನದಲ್ಲಿ ಅವರು ವಿದ್ವಾಂಸರು ಮತ್ತು ಪುರೋಹಿತರ ಮಾರ್ಗದರ್ಶನದಲ್ಲಿ ಪೂರ್ಣ ಪ್ರಮಾಣದ ರೀತಿಯಲ್ಲಿ ಎಲ್ಲ ರೀತಿಯ ವಿದ್ಯೆಗಳು ಅವರನ್ನು ಆಕ್ರಮಿಸಿತು. ಸನ್ಯಾಸ ಮತ್ತು ಆಶ್ರಮ ಪ್ರದರ್ಶನ ಇಲ್ಲಿ ನಂತರ ಶ್ರೀ ಶೇಖರಾನಂದ ಸ್ವಾಮೀಜಿ ಎಂಬ ಹೆಸರಾಯಿತು. ಕಳೆದ 10 ವರ್ಷಗಳಿಂದ ವಜ್ರದೇಹಿ ಮಾತಾ ಸ್ವಾಮೀಜಿಯವರ ಕರ್ಮಭೂಮಿಯಾಯಿತು. ಅವರು ದೇವಾಲಯದ ನಿರ್ಮಾಣ ಮತ್ತು ಧಾರ್ಮಿಕ ರೀತಿಯಲ್ಲಿ ಸಾಮಾಜಿಕ ಸೇವೆಗೆ ತನ್ನನ್ನು ಸಮರ್ಪಿಸಿಕೊಂಡು ಸಾಮಾಜಿಕ ಸೇವೆ ಮತ್ತು ಮೇಲ್ನೋಟ ವ್ಯಾಪಕವಾದ ಪ್ರಯಾಣ ಮತ್ತು ಅನುಭವ ಕಡೆಗೆ ತನ್ನ ನಿರಂತರ ಸಮರ್ಪಣೆ ಮಾಡಲಾರಂಭಿಸಿದರು. ಪ್ರಪಂಚದಾದ್ಯಂತ ಮಹಾನ್ ಪ್ರಸಿದ್ಧಿಯನ್ನು ತಂದುಕೊಂಡರು. ಶ್ರೀ ಶೇಖರಾನಂದ ಸ್ವಾಮೀಜಿಯವರ ಪುನರ್ಶ್ರಮ ಹೆಸರು ನೋನಯ್ಯ ದಿವಂಗಿತ ಶ್ರೀ ಬಾಬು ಶೆಟ್ಟಿ ಮತ್ತು ದೇವಕಿ ಅಮ್ಮನವರ 8ನೇ ಮಗ. ತ್ವಾಕಿಲ ಹೇತು ಹೇತುಂ ನಾರಾಯಣಂ ಪೂರುಷ ಮಾಧ್ಯಮ ವ್ಯಯಂ ಯನ್ನಾಪಿ ಜಾತ ದರ್ವಿಂದ ಕೋಶಾತ್ ಬ್ರಹ್ಮಾಭಿರಾಸೀತ್ ಯತಯೇಷ ಲೋಕಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜೈ ಶ್ರೀರಾಮ್. ಇವತ್ತಿನ ಆರಂಭದ ಸಲುವಾಗಿ ವಜ್ರದೇಹಿ ಜಾತ್ರಾ ಮಹೋತ್ಸವದ ಸಲುವಾಗಿ 5 ವರ್ಷದ ಹಿಂದೆ ವಜ್ರದೇಹಿ ಬಳಗ ಎನ್ನುವ ಒಂದು ಸಂಸ್ಥೆ ನಮ್ಮ ಊರಲ್ಲಿ ಹುಟ್ಕೊಂಡಿತು. ಅದು ಮಠದ ಸೇವೆಗಾಗಿ ಮೀಸಲಿದ್ದಂತಹ ಸಂಸ್ಥೆ. ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು ಅನ್ನುವ ನಮ್ಮ ಮನದ ಇರಾದೆಯನ್ನು ಇಟ್ಟುಕೊಂಡು ಒಂದಷ್ಟು ನಮ್ಮ ಊರಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಈ 3 ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ ಎನ್ನುವುದರ ಬಗ್ಗೆ ತುಂಬ ಹರ್ಷಚಿತ್ತರಾಗಿದ್ದೇವೆ. ಇವತ್ತಿನ ವಿದ್ಯಾರ್ಥಿ ಸಮೂಹ ನಮ್ಮ ಭಾರತ ದೇಶದ ಆಸ್ತಿ. ಪ್ರಸ್ತುತ ಭಾರತದ ಇತಿಹಾಸವನ್ನು ನಾವು ಕಂಡ್ರೆ ಅದ್ಭುತವಾಗಿರತಕ್ಕಂತಹ ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ಇವೆ. ಅದನ್ನು ಸದುಪಯೋಗ ಹೇಗೆ ಮಾಡುವುದು ಎನ್ನುವುದು ಗೊತ್ತಿಲ್ಲದ ಕಾಲದಲ್ಲಿ ನಮ್ಮ ಹಿಂದೆ ನಮ್ಮ ಪ್ರಾಜ್ಞರು ನಮಗದನ್ನು ಕಲಿಸಿಕೊಟ್ಟಿದ್ದರು. ಇಡೀ ವಿದೇಶ ಅನ್ನುವ ರಾಷ್ಟ್ರಗಳಿದ್ದರೆ ಆ ರಾಷ್ಟ್ರಗಳಿಗೆ ನಮ್ಮ ಭಾರತ ಹೆಗ್ಗುರುತು ಹೇಗೆ ಅಂತ ಹೇಳಿದರೆ, ಬಟ್ಟೆ ಹಾಕಲಿಕ್ಕೆ ಅಥವಾ ಬಟ್ಟೆ ತೊಡಲಿಕ್ಕೆ ಗೊತ್ತಿಲ್ಲದ ಜನಗಳಿಗೆ ಬಟ್ಟೆ ಹೇಗೆ ತೊಡಬೇಕು, ಆಹಾರವನ್ನು ಹೇಗೆ ಉಣ್ಣಬೇಕು ಅಂತ ಗೊತ್ತಿಲ್ಲದ ಜನಗಳಿಗೆ ಆಹಾರ ಹೇಗೆ ಉಣ್ಣಬೇಕು ಅಂತ ಕಲಿಸಿದ ಒಂದು ಮಹತ್ತಾದ ರಾಷ್ಟ್ರವಿದ್ದರೆ ಅದು ನಮ್ಮ ಭಾರತ. ಹಾಗಾಗಿ ನಾವು ಭಾರತವನ್ನು ಹೆಮ್ಮೆಯಿಂದ ಕೊಂಡಾಡ್ತೀವಿ. ಇವತ್ತು ಪ್ರೌಢಶಾಲೆ ಮತ್ತು ಕಾಲೇಜು ಮಟ್ಟದ ಶಿಕ್ಷಣವನ್ನು ಗಮನಿಸಿಕೊಂಡು ನಾವು ನಮ್ಮ ಪರಂಪರೆಯ ಚಿಂತನೆಯನ್ನು ಮತ್ತು ನಮ್ಮ ರಾಷ್ಟ್ರದ ಮಹತ್ತಾದ ಚಿಂತನೆಯನ್ನು ವಿದ್ಯಾರ್ಥಿಗಳಿಗೆ ಹಂಚಬೇಕು ಅಂತ ಹೇಳಿ ಇವತ್ತು ವಜ್ರದೇಹಿ ಬಳಗ ಪಂಚಮ ವರ್ಷದ ಸವಿನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಆದರೆ ನಮ್ಮ ಕರ್ನಾಟಕದ ಗತಿ ನಮ್ಗೆ ಗೊತ್ತಿದೆ. ನಾವು ದಾರಿದ್ರ್ಯ ಅವಸ್ಥೆಯಲ್ಲಿದ್ದೇವೆ. ಯಾಕೆ ಅಂತ ಹೇಳಿದರೆ ಮಕ್ಕಳಲ್ಲೂ ರಾಜಕೀಯ ಬಿತ್ತುವ ಕೆಲಸವನ್ನು ಸರ್ಕಾರ ಮಾಡ್ತದೆ. ನಾವು ಮಾಡ್ತಾ ಇಲ್ಲ, ಸರ್ಕಾರ ಮಾಡ್ತದೆ.
ಇಲ್ಲೂ ಒಂದು ಕೋಮುವಾದವನ್ನೇ ಅದೇ ಅಜೆಂಡಾದಲ್ಲಿ ಸರ್ಕಾರ ಗೊತ್ತು ಮಾಡ್ತದೆ. ಅಂದರೆ ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಬದುಕು ಸರಿಸಬೇಕು, ನಮ್ಮ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಸಿಗಬಾರದು, ನಮ್ಮ ಧರ್ಮದ ಪರಿಕಲ್ಪನೆ ನಮ್ಮ ಮಕ್ಕಳಲ್ಲಿ ಹಚ್ಚಬಾರದು ಅನ್ನುವಂತಹ ಚಿಂತನೆಯ ಓರೆಗಲ್ಲನ್ನು ನಮ್ಮ ಸರ್ಕಾರ ಹತ್ತಿಕ್ಕುತ್ತಾ ಇದೆ. ಈ ದೃಷ್ಟಿಯಿಂದ ಇವತ್ತು ನಮಗೆ ವಿದ್ಯಾರ್ಥಿಗಳು ಕಡಿಮೆಯಾಗಿದ್ದಾರೆ, ಸುತ್ತಲೇ ಹೊರಟಿದೆ. ಅಲ್ಲಿಯ ಡಿಬೇಟ್ ಕೋಮುವಾದ, ಹಾಗಾಗಿ ಹೋಗಬಾರದು. ಚಕ್ರವರ್ತಿ ಸೂಲಿಬೆಲೆ ಅಂದರೆ ಅದು ಸಾಮಾಜಿಕ ಮತ್ತು ಧಾರ್ಮಿಕ ಅದಕ್ಕಿಂತಲೂ ಉನ್ನತಿಯಾಗಿರ್ತಕ್ಕಂಥ ಇತಿಹಾಸದ ದಾಖಲೆ ಚಕ್ರವರ್ತಿ ಮಾತಾಡಿದರೆ ಒಮ್ಮೆ ದೇಶ ಎದ್ದು ನಿಲ್ಲತ್ತೆ. ಚಕ್ರವರ್ತಿ ಮಾತೆತ್ತಿದ್ರೆ ದೇಶ ಕಿವಿ ಕೊಟ್ಟು ಕೇಳುತ್ತೆ. ಕಾರಣ ಸ್ವಾರ್ಥ ಇಲ್ಲ, ನಿಸ್ವಾರ್ಥ. ನಾವು ನೋಡಿದ್ದೇವೆ ಚಕ್ರವರ್ತಿಯ ಬದುಕು ಏನು ಎನ್ನುವುದು ತೆರೆದಿಟ್ಟ ಪುಸ್ತಕದಂತೆ. ಅವರು ಮಾಡಿದ ಸಾಮಾಜಿಕ ಪರಿಕಲ್ಪನೆಗಳು ಇವತ್ತು ದೇಶದಲ್ಲಿ ಒಬ್ಬ ಮೇಧಾವಿ ನಾಯಕ ಹುಟ್ಟಿದ ಅಂತ ಹೇಳಿದರೆ ಹುಟ್ಟಿನಿಂದ ಏನು ಆಗೋದಿಲ್ಲ, ಸಾಧನೆಯಿಂದ ಆಗುವಂಥದ್ದು. ಆ ಸಾಧನೆಗೆ ಮತ್ತಷ್ಟು ಸಾಧನೆಗಳು ಸೇರಿದಾಗ ಆ ನಾಯಕನ ಪರಿಕಲ್ಪನೆ ಹೊರಹೊಮ್ಮತ್ತೆ. ಇನ್ನು ಈ ಮಠದಲ್ಲಿ ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. 3 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವವನ್ನು ನೋಡಲು ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಬರ್ತಾರೆ. ಇನ್ನು ಶ್ರೀ ಸ್ವಾಮೀಜಿಯವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಹಾಗೆ ಬಂದಂಥ ಎಲ್ಲ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ. ಇನ್ನು 3 ದಿನಗಳಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುತ್ತದೆ. ಹಾಗೂ ಕೋಲೋತ್ಸವ ಕಾರ್ಯಕ್ರಮ ಕೂಡ ಬಹಳ ಅದ್ದೂರಿಯಾಗಿ ನಡೆಯಿತು. ಇನ್ನು ಚಕ್ರವರ್ತಿ ಸೂಲಿಬೆಲೆ ಅವರ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಕೂಡ ಈ ಸಮಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹಾಗೆ ಇವರ ವಿಚಾರಧಾರೆಯನ್ನು ನೋಡಲು ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿದ್ರು. ಹಾಗೆ 3 ದಿನ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಶ್ರೀ ಗುರುಪುರ ಶ್ರೀ ಶೇಖರಾನಂದ ಸ್ವಾಮೀಜಿಯವರ ಮಠದ ಈ ಭವ್ಯ ಉತ್ಸವಕ್ಕೆ ಸಾಕ್ಷಿಯಾಗಿದ್ರು. ಇನ್ನು ಈ ಪುಣ್ಯ ಸ್ಥಳ ನಂಬಿ ಬಂದ ಭಕ್ತರ ಆಶ್ರಯ ತಾಣವಾಗಿ ಕಂಗೊಳಿಸ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಸ್ವಾಮೀಜಿಯ ಅನುಗ್ರಹದೊಂದಿಗೆ ಈ ಮಠ ಒಂದಲ್ಲ ಒಂದು ರೀತಿಯ ಚಮತ್ಕಾರವನ್ನು ಹುಟ್ಟಿಸಿ ಬಂದಂತಹ ಭಕ್ತರನ್ನು ಕಾಪಾಡಿಕೊಂಡು ಬರ್ತಾ ಇದೆ.
ವಸ್ತ್ರ ಭದ್ರಾಳ ಸಿಂಗದ ವೈಭೋಗದ ಸೇವೆ ಕಲ್ಪರಂಜಿತ್ತಿನ ಸಮಯ ಉಡಾಯಿ ಕುಟುಂಬಡು ಮಂಜುನಾಥ ದೇವರನ್ನ ಗುಂಡದ ವಾಕ್ಯದ ಜಲಕಾಪಿನಂಚಿತ್ತನ ಸಮಯ ಧರ್ಮ ಬೆಗ್ಗಡೆಯರು ಮತ್ತು ಧರ್ಮಸ್ಥಾನಗಳು ಧರ್ಮನಾಳಿ ಸಂಗಮಲ್ಪನಂಚಿತ್ತನ ಸಮಯೋಡು ಹಸ್ತಮಡಿತ್ತಿನ ಭಾರಭಾಸ್ಕರ ಗಂಗನ ಮಟ್ಟಿಲ್ದ ಲಕ್ಕದು ಜಾಮ ಜಾಮರ್ದು ಹೊರತುಕರಪನಂಚಿತ್ತನ ಸಮಯೋಡು ಇನ್ನಿತಾತ ದಿನೊತ್ತು ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲಾದ ರಾಶಿಗೆ ಗಾಶಿ ಮಲ್ಪಂದಿ ಈ ಜಾಗದ 10 ಪುರಪದ ಹೆಸರನ್ನು 11 ಭಕ್ತಿಡು ಒಂದು ಅಂತ